ಒಬ್ರಿಗೊಬ್ರು ಪೈಪೋಟಿಲ್ ಬಿದ್ದಂಗೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಸಾಧುಗಾರನ ಈ ಥರದೊಂದು ಪಾತ್ರದಲ್ಲಿ ಇದ್ದಂಗೆ ಯಾರೂ ನೋಡೇ ಇಲ್ಲ. ಲವ್ ರೊಮ್ಯಾಂಟಿಕ್ ಸಾಂಗ್ ಅಂತ ಹೌದಾ? ನಾವು ಪಡೋ ಪ್ರಯತ್ನ ಜನಕ್ಕೆ ತಲುಪಬೇಕು ಅಂತಾನೆ. ಬಯಸಿ ಬಯಸಿ ಎದೆಯಲಿಳಿದು ನನ್ನ ಜಗದ ಅರಸಿಯಾದೆ. ನಮಸ್ಕಾರ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಅರ್ಚನಾ ಶರ್ಮಾ. ಇವತ್ತು ನಮ್ಮ ಶೋ ಅಲ್ಲಿ ಬಹಳ ದಿನಗಳ ನಂತರ ವಸಿಷ್ಠ ಸಿಂಹ ಅವ್ರು ಸಿಕ್ಕಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಈಗ ಲವ್ಲಿ ಸಿನಿಮಾ ಮೂಲಕ ಬಿಗ್ ಸ್ಕ್ರೀನ್ ಮೇಲೆ ಬರೋಕೆ ರೆಡಿ ಆಗಿದ್ದಾರೆ. ಸಾಂಗ್ಸ್ ಆಲ್ರೆಡಿ ಸೌಂಡ್ ಮಾಡ್ತಾ ಇದೆ, ಮಿಲಿಯನ್ ಗಟ್ಲೆ ವ್ಯೂಸ್ ಆಗಿದೆ. ಆ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ವಸಿಷ್ಠ ಸಿಂಹ ಅವ್ರು ನಮ್ಮ ಜೊತೆ ಇದ್ದಾರೆ. ಹೆಲೋ, ನಮಸ್ತೆ. ಹೇಗಿದ್ದೀರಾ? ಲವ್ಲಿ. ತುಂಬಾ ದಿನ ಲವ್ಲಿ ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ದೀರಾ. ನಾನು ಅವಾಗ್ಲೇ ಹೇಳ್ದಂಗೆ ತುಂಬಾ ಟ್ರಾವೆಲ್ ಮಾಡ್ತಿದ್ದೀರಾ ಅನ್ಸುತ್ತೆ, ಬ್ಯಾಂಗ್ಳೂರ್, ಹೈದರಾಬಾದ್. ಸೊ ಹೇಗಿದೆ ಶೆಡ್ಯೂಲ್? ತುಂಬಾ ಹೆಕ್ಟಿಕ್ ಆಗಿದೆಯಾ? ಹೇಗೆ? ಹೆಕ್ಟಿಕ್ ಆಗಿದೆ ಅಂದರೆ ಐ ಆಮ್ ಎಂಜಾಯಿಂಗ್ ಇಟ್. ಅಂದರೆ ಬ್ಯುಸಿ ಆಗಿರಬೇಕು ಅನ್ನೋದು ಎಲ್ಲರೂ ಆಸೆ ಕೂಡ, ಎಲ್ಲರ ಉದ್ದೇಶ ಕೂಡ. ಕೆಲಸಗಳು ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು, ಒಳ್ಳೊಳ್ಳೆ ಪಾತ್ರಗಳು ಬಂದಾಗ ಒಂದು ಸ್ವಲ್ಪ ನಮ್ಮ ಪರ್ಸನಲ್ ಟೈಮು, ರೆಸ್ಟ್ ಟೈಮು ಕಡಿಮೆ ಆದರೂ ಅಥವಾ ಸಿಗಲಿಲ್ಲ ಆದರೂ ನಡೆಯುತ್ತೆ. ಸೊ ಲವ್ಲಿ ಫಸ್ಟ್ ಪೋಸ್ಟರ್ ರಿಲೀಸ್ ಆದಾಗಿಂದ, ಅದಾದ್ಮೇಲೆ ಬರ್ಡೇಗೆ ನಿಮ್ದೊಂದು ಟೀಸರ್, ಅದಾದ್ಮೇಲೆ ಮೇಕಿಂಗ್, ಇದೆಲ್ಲವನ್ನು ನೋಡ್ಕೊಂಡು ಬರ್ತಿದ್ದೀವಿ. ಆಮೇಲೆ ಲವ್ಲಿ ಟೈಟಲ್ ಸಾಂಗ್ ಆ್ಯಂಡ್ ಈಗ ರಿಲೀಸ್ ಆಗಿರೋ ಸಾಂಗ್ ಎಲ್ಲನೂ ತುಂಬ ಚೆನ್ನಾಗಿ ರೀಚ್ ಆಗಿದೆ. ಒಂದು ಸಿನಿಮಾಗೆ ಫಸ್ಟ್ ಇನ್ವಿಟೇಷನ್ನೇ ಸಾಂಗ್. ಆ ಸಾಂಗ್ನ ತುಂಬ ಚೆನ್ನಾಗಿ ತಲುಪಿಸಿದ್ದಾಗಿದೆ. ಸಿನಿಮಾದಲ್ಲಿ ಹಾಡು ಗೆದ್ರೆ ಅರ್ಧ ಸಿನಿಮಾ ಗೆದ್ದ ಹಾಗೆ ಲೆಕ್ಕ. ಸೊ ಆ ಪಾಸಿಟಿವ್ ರೆಸ್ಪಾನ್ಸ್ ಹೇಗನ್ನಿಸ್ತಿದೆ? ಅಫ್ಕೋರ್ಸ್ ಒಂಥರ ಇನ್ನೂ ಹೆಚ್ಚು ಎನರ್ಜಿ ಕೊಡುತ್ತೆ ಈ ಥರದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಾಗ. ಅಂದರೆ ನಾವು ಪಡೋ ಪ್ರಯತ್ನ ಜನಕ್ಕೆ ತಲುಪಬೇಕು ಅಂತಾನೆ. ಜನಕ್ಕೆ ನಾವು ಮಾಡಿದ ಕಂಟೆಂಟ್ ಇಷ್ಟ ಆಗದೆ ಹೋದರೆ ಅದು ಅಷ್ಟು ಸುಲಭವಾಗಿ ತಲುಪಲಿಕ್ಕಿಲ್ಲ. ಆ ಸಿನಿಮಾ ಮತ್ತೆ ಇನ್ನೊಂದಷ್ಟು ಕಂಟೆಂಟ್ಗಳು ಮಾತಾಡಬೇಕು, ನಾವುಗಳು ಮಾತಾಡಬೇಕು. ಇಲ್ಲಿ ಈ ಥರದ ಕಂಟೆಂಟ್ಗಳು ಮಾತಾಡಿದಾಗ ನಾವು ಹೆಚ್ಚು ಮಾತಾಡೋ ಅಗತ್ಯ ಇರಲ್ಲ. ಆ್ಯಂಡ್ ನಾನು ಎಸ್ಪೆಷಲಿ ಸಿನಿಮಾ ಇಲ್ದಿದ್ದಾಗ ನಾನು ಮಾತಾಡಲ್ಲ. ಹಾಗಾಗಿ ಈ ಟೈಮಲ್ಲಿ ಒಂದು ಸ್ವಲ್ಪ ಮಾತಾಡೋಕ್ಕೆ ಒಂದು ಸಮಯ ಮಾಡಿಕೊಂಡು ಆ್ಯಂಡ್ ನೀವುಗಳು ಸಿಕ್ಕಾಗ ನಿಮ್ಮ ಜೊತೆ ಸಿನಿಮಾ ಬಗ್ಗೆ ಹಂಚ್ಕೊಳ್ಳೋದು ಖುಷಿ ಕೊಡುತ್ತೆ. ಆ್ಯಂಡ್ ಈ ಥರದ ಒಂದು ಒಳ್ಳೆ ರೆಸ್ಪಾನ್ಸ್ ಇದ್ದಾಗ ಈ ಒಂದು ಪಾಸಿಟಿವ್ ನೋಟಲ್ಲಿ ಈ ಚಿಟ್ಚಾಟು ಇಟ್ಸ್ ಅ ನೈಸ್ ಥಿಂಗ್ ಟು ಹ್ಯಾಪನ್. ಲವ್ಲಿ ಸಿನಿಮಾ ಬಗ್ಗೆ ಲವ್ಲಿ ಸಿನಿಮಾ ಟೀಮ್ ಮಾತ್ರ ಅಲ್ಲ, ಸಾಂಗ್ ನೋಡಿದವರು, ಟೀಸರ್ ನೋಡಿದವರು ಕೂಡ ಮಾತಾಡ್ತಿದ್ದಾರೆ. ಆ್ಯಂಡ್ ಲವ್ಲಿ ಟೈಟಲ್ ಸಾಂಗ್ ರಿಲೀಸ್ ಆದಾಗ ರವಿಚಂದ್ರನ್ ಸರ್ ಆಗಿರ್ಬೋದು, ಪ್ರೇಮ್ ಅವರಾಗಿರ್ಬೋದು, ಉಪ್ಪಿ ಸರ್ ಆಗಿರ್ಬೋದು ಸಿನಿಮಾ ಬಗ್ಗೆ ಮಾತಾಡಿದ್ರು. ಆ್ಯಂಡ್ ಮಾಳವಿಕಾ ಅವಿನಾಶ್ ಅವರು ಬೇರೆ ಭಾಷೆಯ ಇಂಟರ್ವ್ಯೂ ಅಲ್ಲಿ ಕೂಡ ಲವ್ಲಿ ಬಗ್ಗೆ ಮಾತಾಡಿದ್ದಾರೆ. ಲವ್ಲಿ ಅಂತ ಒಂದು ಸಿನಿಮಾ ಬರ್ತಿದೆ, ತುಂಬ ಚೆನ್ನಾಗಿ ಬರ್ತಿದೆ ಅಂತೆಲ್ಲ. ಸೊ ಅದ್ರ ಬಗ್ಗೆ ಅಂದರೆ ಇದನ್ನ ಈ ಸಿನಿಮಾದ ಪಾತ್ರವಾಗಿರ್ತಕ್ಕಂಥ ಅಂದರೆ ಬೀಟ್ ಅನ್ ಆರ್ಟಿಸ್ಟ್ ಆರ್ ಟೆಕ್ನಿಷಿಯನ್, ಪ್ರೊಡಕ್ಷನ್ ಹೌಸ್ ಯಾರೇ ಆಗಲಿ, ನಮ್ಗೆಲ್ರಿಗೂ ತುಂಬ ಒಂದು ಹೆಮ್ಮೆ ಇದೆ. ಅಂದರೆ ಇಂಥ ಒಂದು ಒಳ್ಳೆ ಕಂಟೆಂಟ್ನ ನಾವು ಪುಲ್ ಆಫ್ ಮಾಡಿರೋದಕ್ಕೆ, ಅಂದರೆ ಇಂಥ ಕಂಟೆಂಟ್ ಆಯ್ಕೆ ಮಾಡ್ಕೊಂಡು ಇದನ್ನ ಸಿನಿಮಾ ಮಾಡೋಕ್ಕೆ ಹೊರಟಿದ್ದೇ ಒಂದು ಚಾಲೆಂಜು ನಮಗೆ. ಆ್ಯಂಡ್ ತುಂಬಾ ಆಳವಾದ ಗಾಢವಾದ ಒಂದು ಕಥೆ, ನಮ್ಮ ಸಮಾಜದಲ್ಲೇ ನಡೆದಂಥ ಕೆಲವು ನೈಜ ಘಟನೆಗಳ ಆಧಾರಿತವಾದ ಸಿನಿಮಾ. ಅದೇ ರೀತಿ ಆಯಾ ರಿಯಲಿಸ್ಟಿಕ್ ಲೊಕೇಶನ್ಗೆ ಹತ್ತಿರವಾಗೇ ನಾವು ಇದನ್ನ ಶೂಟ್ ಮಾಡಿದ್ದೀವಿ ಕೂಡ. ಅದಕ್ಕೆ ತನ್ನದೇ ಆದ ದೊಡ್ಡ ಬಡ್ಜೆಟ್ನು ತೊಗೊಂಡಿದೆ ಸಿನಿಮಾ. ಆ್ಯಂಡ್ ಎಲ್ಲದಕ್ಕೂ ಪ್ರೊಡಕ್ಷನ್ ಹೌಸ್ ತುಂಬಾ ಅಂದರೆ ಸಿನಿಮಾಗೆ ಯಾವುದೇ ರೀತಿಯಲ್ಲಿ ಕೊರತೆ ಆಗದಂಗೆ ಸಿನಿಮಾನ ಎಕ್ಸಿಕ್ಯೂಟ್ ಮಾಡಿಕೊಟ್ಟಿದ್ದು ನಮ್ಮ ಟೆಕ್ನಿಷಿಯನ್ಗಳು ಪ್ರತಿಯೊಬ್ಬರು. ಅಂದರೆ ಇವತ್ತಿಗೆ ಅವರು ಹೊಸ ಹೆಸರುಗಳು, ಹೊಸಬರು. ಈ ಸಿನಿಮಾ ಬಂದ ಮೇಲೆ ಖಂಡಿತವಾಗ್ಲೂ ನನ್ನ ಒಂದು ಭರವಸೆ ಅಥವಾ ಗಟ್ಟಿ ನಂಬಿಕೆ ಏನಪ್ಪ ಅಂದರೆ, ಈ ಸಿನಿಮಾ ಬಂದಮೇಲೆ ಅವರೆಲ್ಲ ದೊಡ್ಡ ಹೆಸರಾಗ್ತಾರೆ, ಇಂಡಸ್ಟ್ರಿಗೆ ದೊಡ್ಡ ಅಸೆಟ್ ಆಗ್ತಾರೆ. ನಮ್ಮ ಡೈರೆಕ್ಟರ್ ಆಗಲಿ, ನಮ್ಮ DOP ಅಶ್ವಿನ್ ಅಂತ ಅವನು, ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟರ್ ಪ್ರತಾಪ್, ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಈ ಸಿನಿಮಾದ ಕೆಲಸ ಮಾತ್ರ ತುಂಬ ವಿಶೇಷವಾಗಿದೆ. ಪ್ರತಾಪ್ ಅವ್ರದ್ದು, ಪ್ರತಾಪ್ ಮೆಂಡನ್ ಅಂತ. ಸೊ ಇವರೆಲ್ಲ ನಮ್ಮ ಚಿತ್ರರಂಗದ ದೊಡ್ಡ ಅಸೆಟ್ಗಳಾಗ್ತಾರೆ. ಆ ಒಂದು ಹೆಮ್ಮೆ ಇದೆ, ಅದನ್ನ ಹೆಮ್ಮೆಯಿಂದ ಹೇಳ್ಕೋಬಲ್ಲೆ ನಾನು. ಆ್ಯಂಡ್ ಆರ್ಟಿಸ್ಟ್ ಅಂತ ಬಂದರೆ ಪ್ರತಿಯೊಬ್ಬ ಕಲಾವಿದರು, ಸೀನಿಯರ್ ಆರ್ಟಿಸ್ಟಿಂದ ಹೇಳಬೇಕಂದ್ರೆ ದತ್ತಣ್ಣ, ಅಚ್ಯುತಣ್ಣ, ನಮ್ಮ ಮಾಳವಿಕಾ ಮೇಡಮು, ಸಾಧು ಸರು, ಎಲ್ಲರೂ. ಅಂದರೆ ನಾನು ಸೂರಜ್ ಆ್ಯಕ್ಟ್ ಮಾಡಿದ್ದಾನೆ, ವಂಚಿಕಾ ಆ್ಯಕ್ಟ್ ಮಾಡಿದ್ದಾಳೆ, ಹೀರೋಯಿನ್ ಸ್ಟೆಫಿ ಅಂತ, ನಾರ್ತ್ ಇಂಡಿಯನ್ ಗರ್ಲ್. ಪ್ರತಿಯೊಬ್ಬರು ಆ ಪಾತ್ರನ ಸ್ವಂತ ಮಾಡಿಕೊಂಡು ಒಬ್ರಿಗೊಬ್ರು ಪೈಪೋಟಿಲ್ ಬಿದ್ದಂಗೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಈ ಸಿನಿಮಾಗೆ ಬಹಳ ಅಂದರೆ ಮೇಕಿಂಗು ಟೈಮ್ ಹಿಡಿತು. ಅಷ್ಟು ಅಚ್ಚುಕಟ್ಟಾಗಿ ಯಾವುದೇ ರೀತಿಲೂ ಇರಿಸ್ಮುರ್ಸಿಲ್ಲದೆ, ಯಾವುದೇ ರೀತಿಲೂ
ನಮ್ಗೆ ಯಾರಿಗೂ ಕಷ್ಟನೇ ಅನಿಸ್ಲಿಲ್ಲ ಶೂಟ್ ಮಾಡ್ಬೇಕಾರೆ. ಅದು ಹೆಕ್ಟಿಕ್ ಸ್ಕೆಡ್ಯೂಲ್ ಇರೋದು, ಟೈಟ್ ಸ್ಕೆಡ್ಯೂಲ್ ಇರೋದು. ಆ್ಯಂಡ್ ಬೆಂಗಳೂರು ಒಂದು ಶೆಡ್ಯೂಲೇ ನಾವು ಕಂಟಿನ್ಯೂಸ್ ಆಗಿ 19-20 ದಿವಸ ಒಂದು ಸೆಟ್ಟಲ್ಲಿ ಮಾಡಿ ಮುಗಿಸ್ಬೇಕಾಗಿತ್ತು. ಆ ಸ್ಕೆಡ್ಯೂಲ್ ಅಂತೂ ಬೆಳಿಗ್ಗೆ ಶುರು ಆದರೆ ರಾತ್ರಿ ತನಕ ಶೂಟ್ ನಡೆಯೋದು, ಮತ್ತು ಅರ್ಲಿ ಮಾರ್ನಿಂಗ್ ಬರಬೇಕು. ಈ ಥರ ಹಲವಾರು ಚಾಲೆಂಜಸ್ ಇದ್ರು, ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ ಇದ್ರೂ ಎಲ್ಲರೂ ಪರ್ಫಾರ್ಮ್ ಮಾಡಿರೋ ರೀತಿ ಎಲ್ರಿಗೂ ಇದು ಸ್ವಂತ ಅನಿಸ್ಬಿಟ್ಟಿದೆ. ಅಂದರೆ ಅಷ್ಟು ಒಳ್ಳೆ ಕಥೆ, ಅಷ್ಟು ಚೆನ್ನಾಗಿರೋ ಬರವಣಿಗೆ, ಅಷ್ಟು ಚೆನ್ನಾಗಿರೋ ಟೆಕ್ನಿಕಲ್ ಟೀಮ್. ಪ್ರತಿಯೊಬ್ಬರಿಗೂ ನಾವು ವಿ ಯೂಸ್ ಟು ಎಂಜಾಯ್ ಬೀಯಿಂಗ್ ಆನ್ ದ ಸೆಟ್ಸ್, ಪರ್ಫಾರ್ಮಿಂಗ್ ಆನ್ ದ ಸೆಟ್ಸ್. ಹಾಗೆ ಅದನ್ನೇ ಮಾಳವಿಕಾ ಮೇಡಮ್ ಹೇಳಿರೋದು ಅದೇ. ಅಂದರೆ ಆ ಥರದ ಕಲಾವಿದರು ತುಂಬ ಸಿನಿಮಾಗಳು ಮಾಡ್ತಿರ್ತಾರೆ, ಬೇರೆ ಬೇರೆ ಭಾಷೆಗಳ ಸಿನಿಮಾದಲ್ಲಿ ಕೆಲಸ ಮಾಡ್ತಿರ್ತಾರೆ, ತೊಡಗಿಸ್ಕೊಂಡಿದ್ದಾರೆ. ಅವರ ಅನುಭವ ತುಂಬ ದೊಡ್ಡದು, ಅವರ ಜ್ಞಾನ ಸಿನಿಮಾ ಬಗ್ಗೆ ತುಂಬ ದೊಡ್ಡದು. ಅಂಥವರು ಈ ಥರದೊಂದು ಸಿನಿಮಾನ ಬೇರೆ ಭಾಷೆ ಇಂಟರ್ವ್ಯೂಲ್ ನೆನ್ಸ್ಕೊಂಡು ಮಾತಾಡಬೇಕು ಅಂದರೆ ಈ ಸಿನಿಮಾದ ಇಂಪ್ಯಾಕ್ಟ್, ಈ ಸಿನಿಮಾ ಸಬ್ಜೆಕ್ಟಿನ ಇಂಪ್ಯಾಕ್ಟ್. ಸೊ ಅಷ್ಟು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ಅಷ್ಟೇ ಎಂಗೇಜ್ಮೆಂಟ್, ಎಂಟರ್ಟೈನ್ಮೆಂಟ್ ಇರೋ ಸಿನಿಮಾ ಕೂಡ. ನೀವು ವಂಶಿಕಾ ಅಂದಿದ್ದಕ್ಕೆ ನಂಗೆ ನೆನಪಾಯಿತು, ಮೇಕಿಂಗ್ ವಿಡಿಯೋ ನೋಡ್ತಾ ಇದ್ದೆ, ನಂಗೆ ಒಂದು ಸ್ಮಾಲ್ ಝಲಕ್ ಸೋ ಕ್ಯೂಟ್ ಅಂತ ಅನಿಸ್ತು. ಅವ್ರ ತೊಡೆ ಮೇಲೆ ಏನೋ ನೀವು ಮಲ್ಕೊಂಡಿರೋದು, ಅವ್ರು ಏನೋ ನಿಮ್ಗೆ ಹೇರ್ ಸ್ಟೈಲ್ ಮಾಡ್ತಿರೋದು, ಏನೋ ಒಂದು. ಸೊ ಅದು ಏನದು ಆ್ಯಕ್ಚುಲಿ ಅದು ಸಖತ್ ಕ್ಯೂಟ್ ಆಗಿತ್ತು ಆ ವಿಡಿಯೋ. ಈ ಒಂದು ಅಂದರೆ ನನಗೆ ತುಂಬಾ, ನಾನು ಪಾತ್ರ ಒಪ್ಕೊಂಡಾಗಿಂದನೂ ವೆರಿ ಮಚ್ ಎಕ್ಸೈಟೆಡ್. ಅಂದರೆ ಈಗಲೂ ಮಾತಾಡ್ಬೇಕಾದ್ರೆ ತುಂಬ ಫಿಲ್ಟರ್ ಹಾಕೊಂಡು ಮಾತಾಡ್ಬೇಕು, ಯಾಕಂದರೆ ಕಂಟೆಂಟ್ ಬಂದಂಗೆ ಇದು ಸಿನಿಮಾ ಪರಿಚಯ ಆಗ್ತಾ ಹೋಗುತ್ತೆ. ಇನ್ನು ಒಂದೊಂದೇ ಕಂಟೆಂಟ್ ಜೊತೆ ಒಂದೊಂದು ಮುಖ ಅನಾವರಣ ಆಗ್ತಾ ಹೋಗುತ್ತೆ. ಸೊ ಟಿಲ್ ದೆನ್ ಐ ಹ್ಯಾವ್ ಟು ಹೋಲ್ಡ್ ಬ್ಯಾಕ್ ದ ಕಂಟೆಂಟ್ ಅನ್ನೋದು ದೊಡ್ಡ ಚಾಲೆಂಜ್ ನನಗೆ. ಪಾತ್ರ ಆ್ಯಕ್ಟ್ ಮಾಡಿದ್ದೆ ಒಂದು ಚಾಲೆಂಜಿಂಗ್ ರೋಲ್. ಅದು ಬಿಟ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಲಿಮಿಟೇಷನ್ ಹಾಕಿ ಮಾತಾಡಬೇಕಲ್ಲ, ಇಟ್ಸ್ ಮಚ್ ಟಫರ್ ಟಾಸ್ಕ್. ಇನ್ನೂ ಚಾಲೆಂಜಿಂಗ್ ಆಗಿದೆ. ಕೆಲವೊಂದು ಎಪಿಸೋಡ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ. ಬಟ್ ವಂಶಿಕಾದು ನಂದು ಈ ಸಿನಿಮಾ ತೆರೆ ಹತ್ತಿರದಲ್ಲಿ ಬರುತ್ತೆ, ಜೂನ್ ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಡೇಟ್ ನಮಗೆ ಫಸ್ಟ್ ಕಾಪಿ ಬರ್ತಿದ್ದಂಗೆ ಅನೌನ್ಸ್ ಮಾಡ್ತೀವಿ. ತುಂಬಾ ಬ್ಯೂಟಿಫುಲ್ ಕೆಮಿಸ್ಟ್ರಿ ಇರ್ತಕ್ಕಂಥ ನಂದು ವಂಶಿಕಾದು ಆ ಒಂದು ಎಪಿಸೋಡ್ಗಳು ಒಂದಷ್ಟಿದ್ದಾವೆ. ತುಂಬಾ ಮಜವಾಗಿತ್ತು. ಆ್ಯಂಡ್ ಕಿತ್ಕೊಂಡು ತಿನ್ಕೊಂಬೋಣ ಅನ್ಸುತ್ತೆ, ಅಷ್ಟು ಕ್ಯೂಟ್ ಅವಳು. ಅಂದರೆ ಎಕ್ಸ್ಪೀರಿಯನ್ಸ್ ಇಸ್ ಸೋ ಜಾಯಸ್. ಆಕೆ ಜೊತೆನೇ ಅಂತಲ್ಲ, ನಮ್ಮ ದತ್ತಣ್ಣನ ಜೊತೆನೂ ಒಂದು ಒಳ್ಳೆ ಬಾಂಡಿಂಗ್, ಒಳ್ಳೆ ಕೆಮಿಸ್ಟ್ರಿ ಇದೆ ಸಿನಿಮಾದಲ್ಲಿ. ಮಾಳವಿಕಾ ಅವ್ರ ಜೊತೆ ಒಂದು ಒಳ್ಳೆ ಕೆಮಿಸ್ಟ್ರಿ ಇದೆ, ಅಚ್ಯುತಣ್ಣನ ಜೊತೆ ಒಳ್ಳೆ ಕೆಮಿಸ್ಟ್ರಿ ಇದೆ. ಸಾಧು ಸರ್ ಜೊತೆ, ಸಾಧು ಸರ್ನ ಈ ಥರದೊಂದು ಪಾತ್ರದಲ್ಲಿ ಇದ್ದಂಗೆ ಯಾರೂ ನೋಡೇ ಇಲ್ಲ. ಆ ಥರದೊಂದು ವೆರೈಟಿ ಪೆಕ್ಯುಲಿಯರ್ ರೋಲಲ್ಲಿ ಸಾಧು ಸರ್ ಆ್ಯಕ್ಟ್ ಮಾಡ್ತಿದ್ದಾರೆ. ಜನರಲಿ ನಮ್ಗೆ ಗೊತ್ತು ಅವರು ಈಸ್ ಅ ಕಾಮಿಡಿ ಕಿಂಗ್. ಬಟ್ ಕಾಮಿಡಿ ಕಿಂಗ್ ಆಗಲ್ಲದೆ ಬೇರೆಯೇ ಒಂದು ಆಯಾಮದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ತಾರೆ. ಅವ್ರ ಜೊತೆನ ಬಾಂಡಿಂಗು, ಸೂರಜ್ ಜೊತೆ ಒಂದು ರೀತಿ ರ್ಯಾಪು, ಹೀರೋಯಿನ್ ಜೊತೆ ಒಂದು ರೀತಿ ಒಡನಾಟ, ಎಲ್ಲವೂ ಒಂಥರ ಅದು ಬರ್ದಿರೋ ರೀತಿನೇ ಚಂದ, ಅದು ಕಟ್ಕೊಟ್ಟಿರೋ ರೀತಿನೇ ಚಂದ. ಸೊ ಸಿನಿಮಾ ನೋಡಿ. ಮುಂಚೆನೆ ನಾಚೂರು ಮರುಳ ಕಣೆ. ಆ್ಯಂಡ್ ಸಿನಿಮಾ ಈಗ ನಾವು ನೋಡೋ ಅಷ್ಟು ಫುಟೇಜಲ್ಲಿ ತುಂಬ ಸ್ಟೈಲಿಶ್ ಆಗಿ ಕ್ಲಾಸ್ ಆ್ಯಂಡ್ ಮಾಸ್ ಎರಡೂ ಥರನೂ ಕಾಣಿಸ್ಕೋತೀರಾ. ಆ್ಯಂಡ್ ಅವತ್ತು ಸ್ಟೇಜ್ ಮೇಲೆ ಇವರು ಪ್ರೇಮ್ ಸರ್ ಹೇಳ್ತಿದ್ರು, ನಂಗೆ ಜಲಸ್ ಆಗ್ತಿದೆ ವಸಿಷ್ಠ ಅವರನ್ನು ಈ ಲುಕ್ಕಲ್ಲಿ ಇದರಲ್ಲೆಲ್ಲ ನೋಡಿ, ಇದು ಕ್ಲಾಸ್ ಎಲ್ಲ ಹೈ ಕ್ಲಾಸ್ ಅಂತ ಹೇಳ್ತಾ ಇದ್ರು. ಸೊ ಆ ಟ್ಯಾಟೋ ಆಗಿರ್ಬೋದು, ಇಲ್ಲಿ ನಿಮ್ಮ ಲುಕ್ಕು, ಹೇರ್ ಸ್ಟೈಲು, ಸೊ ಲುಕ್ ಮೇಲೆ ಹೆಚ್ಚು ವರ್ಕ್ ಮಾಡಿದ್ರೆ ಹೇಗೆ? ಲುಕ್ ಮೇಲೆ ಹೆಚ್ಚು ಸಮಯ ವರ್ಕ್ ಮಾಡೋದು. ಅಂದರೆ ದಿನ ಟ್ಯಾಟುಗಳು, ಒಂದು 3 ಟ್ಯಾಟು, ಆ ಹೇರ್ ಸ್ಟೈಲು, ಪ್ರತಿಯೊಂದು ಅಂದರೆ ಒಂದು 5 ವರ್ಷದ ಜರ್ನಿ ಇದೆ ಸಿನಿಮಾ ಒಳಗೆ. ಡಿಫ್ರೆಂಟ್ ಟೈಮ್ ಲೈನಲ್ಲಿ ನಡೆಯುತ್ತೆ ಕಥೆ. ಸೊ ಆ ಟೈಮ್ ಲೈನಲ್ಲಿ ಬೇರೆ ಬೇರೆ ರೀತಿ ಕಾಣಿಸ್ಕೋಬೇಕು. ಮೈನರ್ ತುಂಬ ಡ್ರಾಸ್ಟಿಕ್ ಚೇಂಜಸ್ಸು ಮಾಡೋಕ್ಕಾಗಲ್ಲ. ಮೈನರ್ ಈಗ ಉದಾಹರಣೆಗೆ ಒಂದು 25 ವರ್ಷದಲ್ಲಿ ಒಂದು ಇನ್ಸಿಡೆಂಟ್ ನಡೆದ್ರೆ, 30 ವರ್ಷದಲ್ಲಿ ಬೇರೆ ಆ ರಿಲೇಟೆಡ್ ಏನಾದ್ರು ಇನ್ಸಿಡೆಂಟ್ ಇದ್ದರೆ ಒಂದೇ ರೀತಿ ಕಾಣಿಸ್ಕೊಳಕ್ಕಾಗಲ್ಲ. ಸೊ ಅಲ್ಲಿ ಬದಲಾವಣೆನೂ ಕಾಣಬೇಕು, ತುಂಬಾ ಅಂತರ ಇಲ್ಲ ಅನ್ನೋ ರೀತಿಯೂ ಇರಬೇಕು. ಈಗ ಏನೋ ರ್ಯಾಪಿಡಾಗಿ ಚೇಂಜ್ ಮಾಡಿಬಿಟ್ರೆ ಅದು ರಿಯಾಲಿಟಿ ಅನಿಸಲ್ಲ. ಸೊ ತುಂಬಾ ಟಾಸ್ಕ್ ಇತ್ತು. ಪ್ರತಿದಿನ ರೆಡಿ ಆಗೋದಕ್ಕೆ ಒಂದು 2.5-3 ಅವರ್ ಕೂರಬೇಕಾಯಿತು. ಮೇಕಪ್ಪು, ಹೇರು, ಟ್ಯಾಟು ಎಲ್ಲದಕ್ಕೂ. ಸೊ ಆ ಟ್ಯಾಟು ಹಾಕ್ಬಿಟ್ರೆ ಒಂದು 2-3 ದಿವಸ ಇರುತ್ತೆ ಅಂತಾರೆ. ಆ ಸ್ವೆಟ್ಟು, ಶೆಕೆಗೆ ಕಿತ್ಕೊಂಡು ಹೋಗೋದು. ಅಲ್ಲಿ ಮಂಗಳೂರು ಕಡೆ ಅಂತೂ ನಿಲ್ಲೋದೇ ಇಲ್ಲ. ಸೊ ಪ್ರತಿ ಸಲ ಒಂದೊಂದು ದಿವಸಕ್ಕೆ 2-3 ಸಲ ಎಲ್ಲ ಟ್ಯಾಟು ಹಾಕಬೇಕು ಬಂದಿದೆ. ಸೊ ಈ ಥರ ರೆಡಿ ಆಗೋದಕ್ಕೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಏನಕ್ಕೆ ಅಂದರೆ ನಮ್ಮ ಡೈರೆಕ್ಟರ್ ಈಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ಲುಕ್ಸ್. ಈ ಮೇಕ್ ಓವರ್ ಡೆಫಿನೆಟ್ಲಿ ಎಲ್ಲ ಶ್ರೇಯ ಅವಂದೆ. ಯಾಕಂದರೆ ಈ ಹೇರ್ ಸ್ಟ್ಯಾಂಡ್ ಹೀಗೆ ಬೆಂಡ್ ಆಗಬೇಕಣ್ಣ, ಅಣ್ಣ ಈ ಜಾಕೆಟ್ ಹೀಗೆ ಕೂರ್ಬೇಕಣ್ಣ, ಇದಿಷ್ಟು ಬಟನ್ ಓಪನ್ ಇರಬೇಕಣ್ಣ, ಅಥವಾ ಇದಿಷ್ಟು ಮೇಲ್ ಇರಬೇಕಣ್ಣ ಕಾಲರು, ಇಷ್ಟು ಚೈನ್ ಇರಬೇಕಣ್ಣ ಅಂತ ಪ್ರತಿಯೊಂದು ಇನ್ ಡೀಟೇಲ್ಡ್ ಪಿನ್ ಟು ಪಿನ್ ವರ್ಕ್ ಮಾಡಿ ಹೆಂಗೆ ಸಿನಿಮಾ ಪೂರ್ತಿ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದ ಭಂಡಾರನ. ಸೊ ಅಲ್ಲಿ ಏನೇ ಒಂಚೂರು ಆಚೀಚೆ ಆದರೂ ಮನುಷ್ಯ ಹೋಗ್ತಾ ಇರಲಿಲ್ಲ.
ಈಗ ಎಲ್ಲೋ ಒಂದು ಸೀಕ್ವೆನ್ಸಲ್ಲಿ ಬೈಕ್ ಓಡಿಸ್ಕೊಂಬರ್ತೀನಿ, ತಲೆ ಕೆದರಿದೆ ಬಿಟ್ಬಿಡೋಣ ಅಂತಿಲ್ಲ, ಕೆದರಿದ್ದು ಇಷ್ಟೇ ಕೆದರಬೇಕು, ಇದಕ್ಕಿಂತ ಜಾಸ್ತಿ ಕೆದರೋಂಗಿಲ್ಲ ಅಂತಾನೆ. ಅಥವಾ ಫ್ಲ್ಯಾಟ್ ಆದರೆ ತುಂಬ ನೀಟಾಗಿದೆ ಇದೊಂದು ಚೂರಿ ನಾ ಕೆದರಿಸ್ತೀನಿ ಮತ್ತೆ ಒಂದು ಅದಕ್ಕೊಂದು 10 ನಿಮಿಷ 1/4 ಗಂಟೆ ಅಲ್ಲಿ ಲುಕ್ ಮೇಲೆ ತುಂಬ ಪರ್ಟಿಕ್ಯುಲರ್ ಆಗಿ ಡಿಸೈನ್ ಮಾಡಿದ್ದು. ಆ್ಯಂಡ್ ಅದು ನಂಗೆ ಖುಷಿನೇ. ಆ್ಯಂಡ್ ನಮ್ಮನ್ನು ಒಬ್ಬರು ಇಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಿದ್ದಾರೆ ಅಂದಾಗ ನೀನು ಇನ್ನೂ 5 ಅವರ್ ಎಕ್ಸ್ಟ್ರಾ ತಗೋರು ಬೇಗ ಬೇಕಾದ್ರೆ ಬರ್ತೀನಿ, ನಿದ್ದೆ ಮಾಡ್ಲಾರು ನಡೆಯುತ್ತೆ ಅನ್ನೋ ಥರ ನಮಗೆ. ಒಬ್ರು ನಿರ್ದೇಶಕರಿಗೆ ತನ್ನಿಷ್ಟದ ನಟನಿಗೆ ಡೈರೆಕ್ಟ್ ಮಾಡ್ತಿದ್ದೀನಿ ಅಂತಂದಾಗ ಅವ್ರಿಗೆ ನಾನು ಹಿಂಗೆ ಪ್ರೆಸೆಂಟ್ ಮಾಡ್ಬೇಕು ನನ್ನ ಹೀರೋನ ಅಂತ ಇರುತ್ತಲ್ಲ ಆ ಥರ. ಫಾರ್ ಎನಿ ಡೈರೆಕ್ಟರ್, ಎವ್ರಿ ಡೈರೆಕ್ಟರ್ ಹಿಸ್ ಹೀರೋ ಇಸ್ ಅ ಸೂಪರ್ ಸ್ಟಾರ್. ಸೊ ಅದು 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 ತುಂಬ ಒಳ್ಳೆ ಬೆಳವಣಿಗೆ ಅಥವಾ ಒಳ್ಳೆ ವಿಷಯ ಅದು. ಸೊ ಆ ರೀತಿ ಮಾಡಿದಾಗ ಏನಾಗುತ್ತೆ, ವಿ ಕ್ಯಾನ್ ಡೆಲಿವರ್ ಆರ್ ಬೆಸ್ಟ್. ಸೊ ಪಾತ್ರಧಾರಿಗಳನ್ನ ಅಂದರೆ ಯಾವುದೇ ಪಾತ್ರ ಪೋಷಣೆ ಮಾಡೋನ್ನ ಆ ಪಾತ್ರಕ್ಕೆ ತಕ್ಕಂಗೆ ತಯಾರಿ ಮಾಡ್ಕೊಳ್ಳೋದು ಬೇಸಿಕ್. ಯಾಕಂದರೆ ಸ್ಕ್ರೀನ್ ಮೇಲೆ ಬರುತ್ತಲ್ವ, ಪರ್ಸ್ನಲಿ ಹೆಂಗಾರು ಇರ್ಬೋದು. ಸೊ ಸ್ಕ್ರೀನ್ ಮೇಲೆ ಬರುವಂಥದ್ದನ್ನ ಅಥೆಂಟಿಕ್ಕಾಗಿ ನಾವು ಕಟ್ಕೊಟ್ಟಾಗ ಅದಿನ್ನು ಅಂದರೆ ಎಫರ್ಟ್, ಏನೇ ಎಫರ್ಟ್ ಆನೆಸ್ಟಾಗಿ ಮಾಡಿದ್ರು ಸ್ಕ್ರೀನ್ ಮೇಲೆ ಕಾಣುತ್ತೆ. ಅದಕ್ಕೆ ಜನ ಮೆಚ್ಕೊಳ್ಳೋದು ಅಥವಾ ಬೈಕೊಳ್ಳೋದು ಎಲ್ಲನೂ ಇದೆ. ಚೆನ್ನಾಗಿದೆ ಅಂದರೆ ಮೆಚ್ಕೋತಾರೆ, ಚೆನ್ನಾಗಿಲ್ಲ ಅನ್ನೋ ಬೈತಾರೆ, ಬಿಡ ಏನು. ನಾವೇ ಲೆಥಾರ್ಜಿಕ್ ಆಗಿದ್ರೆ ಅದು ಕೂಡ ವಿಸಿಬಲ್ ಆಗುತ್ತೆ ಸ್ಕ್ರೀನ್ ಮೇಲೆ. ಸೊ ಮೆಚ್ಚೋಂಥ, ಎಲ್ಲರೂ ಮೆಚ್ಚೋಂಥ ಕೆಲಸನ ಮಾಡಬೇಕು. ಸಿನಿಮಾದ ಸ್ಯಾಂಪಲ್ಸ್ ನೋಡಿದಾಗ ಜೊತೆಗೆ ನೀವು ಹೇಳ್ತಿರೋದನ್ನ ಕೇಳಿಸ್ಕೊಳ್ತಿರುವಾಗ ಇದು ವಸಿಷ್ಠ ಅವ್ರಿಗೆ ಒಂದು ಹೊಸ ಸಬ್ಜೆಕ್ಟ್, ಹೊಸ ಕಥೆ ಅಂತ ಅನ್ಸುತ್ತೆ. ಸೊ ಇದು ನಿಮ್ಮ ಹತ್ರ ಬಂದಾಗ ನಿಮಗೆ ಸೆಕೆಂಡ್ ಥಾಟೇ ಇಲ್ಲ, ಓಕೆ ಅಂತ ಹೇಳಿದ್ರ ಅಥವಾ ಹೇಗೆ? ವೆರಿ ಫಸ್ಟ್ ಟೈಮ್ ಕೇಳಿದಾಗ ಒಂದು ಚಿಕ್ಕ ಒಂದು ಥ್ರೆಡ್ ಅಷ್ಟೇ ಹೇಳಿದ್ದು, ಇದನ್ನ ಪುಲ್ ಆಫ್ ಮಾಡೋದು ಕಷ್ಟ ಇದೆಯಮ್ಮ, ಯೋಚನೆ ಮಾಡು ಅಂತ ಹೇಳ್ಬಿಟ್ಬಿಟ್ಟಿದೆ. ಯಾಕಂದರೆ ನಾನು ಒಟ್ಟಿಗೆ ಒಂದು ಕಳೆದ 8-9 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ, ಅಥವಾ ಒಟ್ಟಿಗೆ ಇದ್ದೀವಿ. ನಮ್ಮ ಮನೆ ಒಬ್ಬ ಸದಸ್ಯ, ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್. ಸೊ ಅಂದರೆ ಭಕ್ತಿ ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿದ್ದಾಗಿನ ಪರಿಚಯ. ಸೊ ಆ ನಂತರದ ಜರ್ನಿ, ನಮ್ಮದು ಪರ್ಸ್ನಲ್ ಜರ್ನಿ ತುಂಬಾ ಅಂದರೆ ಒಂದು ಹತ್ತಿರ ಆಗ್ಬಿಟ್ಟ. ಅದೇನು ಹೇಳಿದ್ರೆ ನಮ್ಮ ಮನೇಲಿ ಒಬ್ಬ ಸದಸ್ಯ, ನನಗೆ ಟ್ರೈನರು ಕೂಡ, ನನ್ನ ಜಿಮ್ ಟ್ರೈನರ್, ಯೋಗ ಟ್ರೈನರ್, ಮಾರ್ಷಲ್ ಆರ್ಟಿಸ್ಟ್ ಟ್ರೈನರು. ನನಗೆ ಡಾನ್ಸ್ ಏನಾದ್ರು ಎಲ್ಲರೂ ಪರ್ಫಾರ್ಮ್ ಮಾಡಬೇಕು ಅಂದರೆ ನಾನು ಫಸ್ಟ್ ಪರ್ಸನ್ ನಾನು ಐ ಲುಕ್ ಅಪ್ ಟು ಇಸ್ ಹಿಮ್. ಅಂದರೆ ಅದ್ಭುತವಾದ ಡಾನ್ಸರ್, ಕೊರಿಯೋಗ್ರಾಫರ್. ಈ ಸಿನಿಮಲ್ಲಿ ಲವ್ಲಿ ಟೈಟಲ್ ಸಾಂಗು ಮತ್ತು ಬಯಸಿ ಬಯಸಿ ಕೊರಿಯೋಗ್ರಫಿ ಒಂದೇ. ಸೊ ಅಬಂಡೆಂಟ್ ಟ್ಯಾಲೆಂಟ್, ಅಷ್ಟೇ ಒಳ್ಳೆ ಬರಹಗಾರ. ಅಂದರೆ ಬೇರೆ ಬೇರೆ ಒಂದು ಇಷ್ಟುದ್ದ ಇದೆ ಲಿಸ್ಟ್ ಒಂದು ಕಲ್ತಿರೋದು. ನಾನು ಯಾವಾಗಲೂ ಎಲ್ಲ ಯಾಕೆ ಕಲ್ತೀನಿ ನೀನು, ಹಿಂಗೆ ಯಾಕೆ ಕಲ್ತಿ, ಇಷ್ಟು ಕಲಿಯಕ್ಕೆ ಎಲ್ಲಿ ಟೈಮ್ ಸಿಕ್ತು ಅಂತ ನಾನು ರೇಗಿಸ್ತಾ ಇರ್ತೀನಿ. ಅಷ್ಟು ಒಂದು ಥ್ರೆಡ್ ಹೇಳಿದಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಎಕ್ಸಿಕ್ಯೂಟ್ ಮಾಡೋದು. ನೋಡೋ ಸಿನ ಹುಷಾರು ಅಂತಂದಿದ್ದೆ. ಆ ನಂತರ ಮತ್ತೆ ಅವನು ಬಂದು ಬಿಲ್ಡ್ ಮಾಡ್ಕೊಂಬಂದು ಹೇಳಿದಾಗ ಎರಡನೇ ಮಾತೇ ಇರಲಿಲ್ಲ ನಂಗೆ ಹೇಳೋಕ್ಕೆ. ಯಾವಾಗ ಶುರು ಮಾಡ್ತೀಯಪ್ಪ? ನಮ್ಮ ಈ ಒಂದು ಕನಸನ್ನು, ನಮ್ಮ ತಂಡವನ್ನು ನಂಬಿ ನಮ್ಮ ಪ್ರೊಡಕ್ಷನ್ ಹೌಸ್ ಅಭುವನ ಕ್ರಿಯೇಷನ್ಸ್ ತುಂಬಾ ಅಚ್ಚುಕಟ್ಟಾಗಿ ಸಿನಿಮಾನ ಎಕ್ಸಿಕ್ಯೂಟ್ ಮಾಡಿಕೊಟ್ಟಿದ್ದಾರೆ. ಅದೇ ಹೇಳಿದಲ್ಲ, ಈಗ ಬಂದಿರೋ 2 ಕಂಟೆಂಟು, ಸೊ 2 ಟೀಸರು, ಬರ್ಡೇ ಟೀಸರ್ ಬಂದಿದೆ. ಸೊ ಮುಂದೆ ಬರೋ ಒಂದೊಂದು ಕಂಟೆಂಟು ಮಾತಾಡ್ತಾ ಹೋಗುತ್ತೆ. ಆ ಕಂಟೆಂಟಲ್ಲಿ ಒಂದೊಂದು ಕಂಟೆಂಟಲ್ಲೂ ಈ ಲವ್ಲಿ ವರ್ಲ್ಡ್ದು ಬೇರೆ ಒಂದು ಮುಖಗಳು ಅನಾವರಣ ಆಗ್ತಾ ಹೋಗುತ್ತೆ. ಇಟ್ ಇಸ್ ಒನ್ ಕಂಪ್ಲೀಟ್ ಸ್ಕ್ರಿಪ್ಟ್. ಸದ್ಯಕ್ಕೆ ಈಗ ನಾವು ಮಾತಾಡಬೇಕಾಗಿರೋದೇ ಬಯಸಿ ಬಯಸಿ ಸಾಂಗ್ ಬಗ್ಗೆ. ಸನ್ಸೆಟ್ಟಲ್ಲಿ ಶೂಟ್ ಮಾಡಿರೋದು ಅಂತ ಅನ್ಸುತ್ತೆ. ಆ ಪಿಕ್ಚರೈಸೇಷನು, ಆ ಬೀಚಲ್ಲಿ ಆ ಮನೆ ತುಂಬ ಚೆನ್ನಾಗಿದೆ. ಜೊತೆಗೆ ನೀವು ಹಾಡಿರೋದು ಒಂದು ಆ್ಯಡೆಡ್ ಥರ ಆ ಒಂದು ಸಾಂಗ್ಗೆ. ಸೊ ಆ ಸಾಂಗಿಲ್ರು ಬಹುತೇಕ ಫುಟೇಜ್ಗೆ ನಾವು ಅಂದರೆ ಗೋಲ್ಡನ್ ಅವರ್ಸ್ ವೇಟ್ ಮಾಡಬೇಕಾಯಿತು. ಬೆಳಿಗ್ಗೆ 1 hour 1.5 hour ಮತ್ತು ಸಂಜೆ 1.5 hours ಅಷ್ಟೇ ನಮಗೆ ಟೈಮ್ ಲೈನ್ ಸಿಗ್ತಾ ಇದೆ. ಆ ಲೈಟಿಂಗ್ ಸಿಗೋದು ಅಷ್ಟರಲ್ಲೇ. ಸೊ ಒಂದಷ್ಟು ದಿನಗಳು ಅದಕ್ಕೋಸ್ಕರ ಮೀಸಲಿಟ್ಟು ಆ ಟೈಮನ್ನು ಒಂದಷ್ಟು ದಿನಗಳು ಕಾಯ್ದುಕೊಂಡು ಆ ಟೈಮಲ್ಲಿ ಶೂಟ್ ಮಾಡಬೇಕಾಯ್ತು. ಆ್ಯಂಡ್ ಅಷ್ಟು ಚೆನ್ನಾಗಿ ಅಂದರೆ ಸಿನಿಮಾ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ, ಎಲ್ಲ ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ. ಸೊ ತುಂಬಾ ವಿಷಯ ಇದೆ ಸಿನಿಮಾದಲ್ಲಿ. ತುಂಬ ಬ್ಯೂಟಿಫುಲ್ ಅಂದರೆ ಲವ್ ಆ್ಯಂಗಲ್ ಅಥವಾ ಲವ್ ಸೆಗ್ಮೆಂಟ್ ಆಫ್ ದ ಮೂವಿ ಈ ಸಾಂಗಲ್ಲಿ ನೀವು ನೋಡ್ತೀರಾ. ಬಯಸಿ ಬಯಸಿ ಎದೆಯಲಿಳಿದು ನನ್ನ ಜಗದ ಅರಸಿಯಾದ. ನಾನು ಆವಾಗಲೇ ನಿಮ್ಮನ್ನು ಕೇಳ್ತಾ ಇದ್ದೆ, ನೀವು ಇದುವರೆಗೂ ಹಾಡಿರೋ ಹಾಡುಗಳು ಸ್ವಲ್ಪ ಮಾಸ್ ಬೇಸ್ ವಾಯ್ಸ್ ಆ ಥರದ್ದೇ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಒಂದು ಲವ್ ರೊಮ್ಯಾಂಟಿಕ್ ಸಾಂಗ್ ಅಂತ. ಹೌದಾ? ಹೌದು. ಅಂದರೆ ಮರೆತೆ ಹೋದನು ಹಾಡಿದ್ದೆ, ಅದು ಪ್ರಮೋಷನಲ್ ಸಾಂಗ್ ಆಗಿತ್ತು. ಈ ಥರ ನನ್ನ ಮೇಲೆ ಪಿಕ್ಚರೈಸ್ ಆಗಿರೋ ಸಾಂಗ್ ಫಸ್ಟ್ ಟೈಮ್ ನಾನು ಹಾಡ್ತಾ ಇರೋದು. ನಾನು ಎಲ್ಲ ಹಾಡನ್ನು ಹಾಡಲ್ಲ, ನನಗೆ ತುಂಬ ವೆರಿ ಚೂಸಿ. ಅದರಲ್ಲೂ ನನ್ನ ಅನಿವಾರ್ಯತೆ ಅನಿಸಿದ್ರೆ ಮಾತ್ರ ಹಾಡೋದು. ಈ ಹಾಡನ್ನ ಹಾಡಬೇಕು ಅನ್ನೋದಕ್ಕೆ ಅದೇ ನಮ್ಮ
ಡೈರೆಕ್ಟರ್ ಲಿರಿಕ್ ರೈಟ್ರು ನಮ್ಮ ಅನೂಪ್ ಸೀಲಿನ್ ಮ್ಯೂಸಿಕ್ ಡೈರೆಕ್ಟ್ರು ಅವರಿಬ್ಬರ ನಿರ್ಧಾರ ಆಗಿತ್ತು ಅದು ಹಾಡ್ಬೇಕು ನಾನು ಅಂತ. ಆ್ಯಂಡ್ ಇಷ್ಟು ಚೆನ್ನಾಗಿರೋ ಹಾಡನ್ನ ಹಾಡಲ್ಲ ಅಂತ ಹೀಗೆ ಹೇಳಕ್ಕಾಗುತ್ತೆ. ಅಂಡ್ ಅಫ್ಕೋರ್ಸ್ ಆ ಸಾಂಗ್ ನಿಮ್ ಫೇವ್ರೆಟ್ ಆಗಿರುತ್ತೆ, ಬಟ್ ಆ ಫೇವ್ರೆಟ್ ಸಾಂಗ್ ಅಲ್ಲೂ ಒಂದೆರಡು ಫೇವ್ರೆಟ್ ಸಾಲ್ಗಳಂತ ಇರುತ್ತಲ್ಲ, ಆ ಸಾಲ್ಗಳು ಹೇಳಿ. ಪೆದ್ದು ಪೆದ್ದಾಗಿ ನೀ ತೋರೋ ಪ್ರೀತಿ ನನ್ನನ್ನು ಉಳಿಸುತ್ತಿದೆ, ನಿನ್ನುಸಿರ ಸೂರು ಬೇಕಿದೆ ಎದೆಯ ಕಾಡು ಬವಣೆಗೆ, ನೀನೇನಾ ನಾನೇ ನೀನೇನಾ ಯಾಕಾದೇನಾ ಪ್ರೀತಿ ಹೀಗೇನಾ, ಬಯಸಿ ಬಯಸಿ ಎದೆಯಲಿಳಿದು ನನ್ನ ಜಗದ ಅರಸಿಯಾದೆ, ತಿಳಿದು ತಿಳಿದು ಬಂದಿಯಾಗಿ ನಿನ್ನ ಮನದ ಅರಸನಾದೆ. ಸಾಕು ಅಂತೆಲ್ಲ ಹೇಳಕ್ ಮನ್ಸಾಗಲ್ಲ, ಬಟ್ ಸ್ಟಿಲ್ ಸೊ ಈ ಸಿನಿಮಾದಲ್ಲಿ ಫನ್, ಲವ್, ಸ್ಟೈಲಿಶ್ ಇದೆಲ್ಲದ್ರ ಜೊತೆಗೆ ಒಂದಷ್ಟು ರಿಸ್ಕಿ ಶಾರ್ಟ್ಸ್, ರಿಸ್ಕಿ ಸ್ಟನ್ಸ್ ಆ ಥರನೂ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ ನಾನು. ಆ್ಯಂಡ್ ಅದರಲ್ಲಿ ಒಂದು ಏನಂತಂದರೆ ಮಲ್ಪೆ ಬೀಚಲ್ಲಿ ನಿಮ್ದೊಂದು ವಾಕಿಂಗ್ ಶಾಟ್ ಇದೆ, ಸೊ ಅದು ತುಂಬ ರಿಸ್ಕಿ ಆಗಿತ್ತು ಅಂತ. ಸೊ ಅದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಹೇಳ್ಬೋದಾ? ರಿಸ್ಕಿ ಅಂದ್ರೆ ಇಲ್ಲಿವರೆಗೂ ನೀರ್ ಬರೋವರೆಗೂ ವಾಕ್ ಮಾಡ್ಕೊಂಡು ಹೋಗ್ತೀವಿ, ಮುಳುಗೋವರೆಗೂ ವಾಕ್ ಮಾಡ್ಕೊಂಡು ಅಂತ. 1 ಕಿಲೋಮೀಟರ್ ಆಲ್ಮೋಸ್ಟ್ 1 ಕಿಲೋಮೀಟರ್ ನೀರೊಳಗೆ, ಅಂದರೆ ದಡದಿಂದ ಆಲ್ಮೋಸ್ಟ್ 1 ಕಿಲೋಮೀಟರ್ ಸ್ಟ್ರೆಚ್ ಶಾರ್ಟ್ಗೋಸ್ಕರ ನಡ್ಕೊಂಡು ಹೋಗ್ತಾ ಇರೋ, ಡ್ರೋನ್ ಫಾಲೋ ಆಗ್ತಾ ಇದೆ, ಕತ್ಲಿಗೆ ಏನೂ ಕಾಣಲ್ಲ, ಮಧ್ಯರಾತ್ರಿ, ರೈನ್ ಎಫೆಕ್ಟ್ ಬೇರೆ, ಇಟ್ ವಾಸ್ ಚಾಲೆಂಜಿಂಗ್. ಆ ಥರ ಅಂದರೆ ಸಿನಿಮಾಗಳಲ್ಲಿ ಈ ಸ್ಟಂಟ್ ಸೀಕ್ವೆನ್ಸ್ಗಳು ಮಾಡ್ಬೇಕಾದ್ರೆ ಅಥವಾ ಈ ಥರ ಯಾವ್ದಾದ್ರು ಡೀಪ್ ಎಮೋಷನಲ್ ಸೀಕ್ವೆನ್ಸ್ ಮಾಡ್ಬೇಕು, ಈ ಥರದ ಹಲವಾರು ಸಾಹಸಗಳು ಮಾಡ್ತೀವಿ. ಅದಕ್ಕೆ ಪ್ರಿಪ್ರೇಷನ್ನು ಮಾಡ್ಕೊಂಡಿರ್ತೀವಿ, ಅದನ್ನು ದಾಟಿ ಧೈರ್ಯನೂ ಬೇಕು, ಹಣೆಬರನು ಸಾಥ್ ಕೊಡಬೇಕು. ಆ್ಯಂಡ್ ಕಂಟೆಂಟ್ ಡಿಮಾಂಡ್ ಮಾಡಿದಾಗ ಕೆಲವೊಂದಷ್ಟು ಮಾಡಬೇಕಾಗಿ ಬರುತ್ತೆ. ಆ್ಯಂಡ್ ಧೈರ್ಯ ಇದ್ದರೆ, ನಂಬಿಕೆ ಇದ್ದರೆ ನಮ್ಮ ಮೇಲೆ ನಾವು ಮಾಡ್ತೀವಿ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಆ್ಯಂಡ್ ಪ್ರಾಬ್ಲಮ್ ಆಗಿದೆ ಏನಂದರೆ, ಅವತ್ತು ನನಗೆ ಗೊತ್ತಿಲ್ಲ, ನಂದಿನ್ನೂ ಎಂಗೇಜ್ಮೆಂಟ್ ಆಗಿದ್ದಾಗ. ಸೊ ಹರಿಪ್ರಿಯಾ ಅವರು ನನಗೆ ಹೇಳಿದ್ರೆ ಸರ್ಪ್ರೈಸ್ ವಿಸಿಟಿಗೆ ಮಂಗಳೂರು ಬಂದಿದ್ದಾರೆ, ಅದೇ ದಿನ ಈ ಶೂಟ್ ಮಾಡ್ತಾ ಇದ್ದೀವಿ. ಸೊ ನನಗೆ ಅವ್ರ ಬಗ್ಗೆ ಚಿಂತೆ ಜಾಸ್ತಿ. ಅಂದರೆ ನನಗೆ ಸ್ವಲ್ಪ ಬಂಡ, ಏನಾಗ ಬಾ ಮಾಡ್ಬೋಣ ಅಂತ, ಈಚ್ಕೊಂಡ್ಬರ್ತೀನಿ ಬಿಡಮ್ಮ, ಇಲ್ಲಾಂದ್ರೆ ಅಲ್ಲೊಂದು ಬೋಟ್ ನಿಲ್ಸಿರೋ ಬೇಕಾದ್ರೆ ನನ್ನ ಕೈಲಿ ಆಗ್ತಿಲ್ಲ ಅಂದರೆ ಹ್ಯಾಂಡ್ ವೇವ್ ಮಾಡ್ತೀನಿ, ಬೋಟ್ ಕಳಿಸು ಸಡನ್ ಆಗಿ, ಆ ಥರದ್ದೆಲ್ಲ ನಾನು ಓಕೆ ನಡೆಯುತ್ತೆ ಅಂತ ಮಾಡಿಬಿಡ್ತೀನಿ. ಬಟ್ ಶಿ ವಾಸ್ ದೇರ್ ಅಲ್ಲ, ಅದು ಆಗಸ್ಟ್ ಎಂಗೇಜ್ಮೆಂಟ್ ಆಗಿತ್ತು, ಹೊಸ್ತು ಇನ್ನೂ. ಅಂದರೆ ಎಂಗೇಜ್ಮೆಂಟ್ ಆದಮೇಲೆ ಒಂದು ದಿವಸ ಕೂತು ಮಾತಾಡೋಕ್ಕೂ ಟೈಮ್ ಆಗಿರಲಿಲ್ಲ. ಸೊ ಸಡನ್ನಾಗಿ ವಾಪಸ್ ಶೂಟಿಂಗ್ ಬಂದಿದ್ದೆ. ಆ ದಿನ ಅವ್ರು ಬಂದಾಗ ಅಂದರೆ ಶಿ ವಾಸ್ ಮೋರ್ ವರಿಡ್ ಆ್ಯಂಡ್ ಸ್ಕೇರ್ಡ್ ಅಲ್ಲ, ಅಫ್ಕೋರ್ಸ್. ಅಂಡ್ ಇಲ್ಲ, ಇಲ್ಲಿ ಹೋಗಿ ಬಂದ್ಬಿಡ್ತಾನೆ, ಅಷ್ಟು ದೂರ ನಡ್ಕೊಂಡು ಹೋಗ್ತಾನೆ ಇದ್ದಾನೆ, ಎಲ್ಲಿಗೆ ಹೋಗ್ತಿದ್ದೆ ಅವರು ಭಾಳ ಇಲ್ಲಿ ಕಟ್ಕೋಬೇಕಾದ್ರೆ ಅನ್ನೋ ಥರದ್ದು ಇರಬೇಕಿನ್ನ ಟೆಂಡೆನ್ಸಿ. ಶಿ ವಾಸ್ ದೇರ್, ಶಿ ವಾಸ್ ಸ್ಕೇರ್ಡ್. ಸೊ ನನಗೆ ಗೊತ್ತಾಗಬಾರ್ದು ಅಂದ್ಬಿಟ್ಟು ಶಿ ವಾಸ್ ಮೇಂಟೈನಿಂಗ್. ನಾನು ಇಲ್ಲ ಆಲ್ ದಿ ಬೆಸ್ಟ್ ಅನ್ನೋ ಥರ ಎಲ್ಲ ಫುಲ್ಲು ನಕ್ಕೊಂಡೆಲ್ಲ, ಒಳಗಡೆ ಪುಕ್ಕ ಅಂತ. ನನಗೆ ಹೆಣ್ಣು ಪಾಪ ಹೆದರ್ಕೊಂಡ್ರೆ ಹಿಂಗೆ ಈ ರಿಸ್ಕ್ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ಬರಬೇಕಿತ್ತ ಅಂತ ನನಗೆ. ಬಟ್ ಒಳ್ಳೆ ಶಾಟ್ ಕೊಡಲೇಬೇಕು, ಅದು ನಮ್ಮ ಟಾಸ್ಕ್, ನಮ್ಮದು. ಸೊ ಆ ಥರ ಇಟ್ಸ್ ಅ ಬ್ಯೂಟಿಫುಲ್ ಮೆಮೊರಿ. ಆ ಥರದ್ದು ಒಂದಷ್ಟಿದೆ. ಅಂದರೆ ಈ ಸಿನಿಮಾ ತುಂಬ ಆ್ಯಕ್ಷನ್ ಪ್ಯಾಕ್ಸ್, ಒಂದು 5 ಫೈಟ್ ಏನೋ ಇರಬೇಕು. ಸೊ ಒಂದೊಂದು ಆ್ಯಕ್ಷನ್ ಎಪಿಸೋಡು ಸಾಕಾಗಿದೆ. ಆ್ಯಕ್ಷನ್ ಮಾಡಿದಾಗ ರಿಸ್ಕ್ ಅನ್ನೋದು ಇದ್ದಿದ್ದೆ, ನಾನು ಚೆನ್ನಾಗಿ ಮಾಡಬೇಕು, ಜನಕ್ಕೆ ಅದು ಇಷ್ಟ ಆದಾಗ ಅಷ್ಟೆ. ಅಲ್ಲ, ಅಟ್ಲೀಸ್ಟ್ ಒಂದು ಶಾರ್ಟಲ್ಲಿ ಓಕೆ ಆಯ್ತಾ ಅಥವಾ ಮತ್ತೆ ಟ್ರೈ ಮಾಡಿದ್ರೆ ಏನಾದರೂ? ಇಲ್ಲ, ಒಂದಷ್ಟು ಅವರೇ ಒಂದು ಶಾರ್ಟಲ್ಲಿ ಆಯ್ತು. ಅಂದರೆ 3-4 ಕ್ಯಾಮ್ರಾ ಆ್ಯಂಗಲ್ಗಳು ಇಟ್ಕೊಂಡು ಮಾಡಿದ್ವಿ. ಬಟ್ ಟೈಮ್ ತುಂಬ ಹಿಡಿತು. ಅಂದರೆ ಲೆಂತಿಗೆ ಹಾಕ್ಬೇಕಲ್ಲ, ನಮ್ಗೆ ಬೇಕಾದ ಆ್ಯಂಗಲ್ ನಾವು ಕಟ್ ಮಾಡ್ಕೋಬೇಕು ಅಂದರೆ ಅದನ್ನ ಇಬ್ಬನಿ ಹನಿಗಳ ಸಾಲು ಸಾಲು. ನೀವು ಈ ಥರ ಶಾರ್ಟ್ಸ್ಗೆಲ್ಲ ಹೆಂಗೆ ರೆಡಿ ಆಗ್ತೀರಾ ಮೆಂಟಲಿ? ಅಂದರೆ ಈ ಥರ ರಿಸ್ಕಿ ಶಾರ್ಟ್ಸ್ ಅಂತೆಲ್ಲ ಬಂದಾಗ ನನಗೆ ಜೀವನದಲ್ಲಿ ಇರೋದು ಒಂದೇ ಭಯ, ನೀರು. ನನಗೆ ಐ ಹ್ಯಾವ್ ರಿಯಲ್ ಬ್ಯಾಡ್ ಎಕ್ಸ್ಪೀರಿಯನ್ಸ್. 2-3 ಸಲ ಹೋಗ್ಬಿಡ್ತಾ ಇದ್ದೆ. ಓ ಮೈ ಗಾಡ್. ನಿಮ್ಗೆ ಸ್ವಿಮ್ಮಿಂಗ್ ಬರುತ್ತಾ? ಬರುತ್ತೆ. ಸ್ವಿಮ್ ಮಾಡಿಬೇಕಾದ್ರೆ ಆಗಿರ್ತಕ್ಕ 2-3 ಅವಘಡಗಳು ಆಲ್ಮೋಸ್ಟ್ ಸತ್ತೆ ಅಂತ ಫಿಕ್ಸೇ ಆಗಿಬಿಟ್ಟಿದೆ. ಹೆಂಗೋ ಬದುಕು ಬಂದಿದ್ದೀನಿ. ಬಟ್ ಅದರಿಂದ ನೀರಂದ್ರೆ ಒಂಚೂರು ಭಯ ಆಗುತ್ತೆ. ಅದರ್ವೈಸ್ ನನಗೆ ಬೇರೆ ಥರಲ್ಲಿ ಭಯ ಗೊತ್ತಿಲ್ಲ. ಬಟ್ ಶೂಟಿಂಗ್ ಅಂತ ಬಂದಾಗ, ಆ್ಯಕ್ಟಿಂಗ್ ಅಂತ ಬಂದಾಗ ಅದೇನೋ ಬಂದ್ಬಿಡುತ್ತೆ, ಹೇಗೆ ಬಂಡ್ತೇನೆ ಅದು ಮಾಡಬೇಕು.
ಬಟ್ ಒಂದು ಪ್ರಿಕಾಷನ್ ಯಾವಾಗ್ಲೂ ರೆಡಿ ಇರುತ್ತೆ, ಅಂದ್ರೆ ಪ್ರಿಕಾಷನ್ ತಗೊಂಡೇ ಇಂಥ ಶಾರ್ಟ್ಸ್ ಮಾಡಬೇಕು ಅಂತ. ಪ್ರಿಕಾಷನ್ಸ್ ತಗೊಂಡೇ ಮಾಡಬೇಕು. ಏನಾಗುತ್ತೆ, ಬಿಸಿ ಡೇ ಲೈಟ್ ಇಸ್ ಡಿಫ್ರೆಂಟ್. ಕತ್ಲಲ್ಲಿ ಸಮುದ್ರ ಬೇರೆ, ಹೌದು ಹೌದು. ಸಮುದ್ರದ ಅಲೆಗಳ ರಭಸ ಕತ್ಲಲ್ಲಿ ಬೇರೆ. ಸೊ ಅದು ಒಂದು ಸಣ್ಣ ಅಚಾತುರ್ಯ ಸಾಕು, ಇಟ್ ಕ್ಯಾನ್ ಬಿ ಫೇಟಲ್. ಸೊ ಅದು ಅದೇ ಹೇಳೋದಿಲ್ಲ, ಒಂದು ಆ ಪಾತ್ರ ನಮ್ಮ ಅಷ್ಟು ಇಂಪ್ರೆಸ್ ಮಾಡಿರ್ಬೇಕು, ಇನ್ಸ್ಪೈರ್ ಮಾಡಿರ್ಬೇಕು, ಅದಕ್ಕೆ ಒಂದು ಧೈರ್ಯನೂ ಬೇಕು. ಆ್ಯಂಡ್ ಆ ತಂಡನೂ ಅದಕ್ಕೆ ಅಷ್ಟೇ ತಕ್ಕನಾಗಿ ನಮಗೆ ಸಪೋರ್ಟಿವ್ ಆಗೂ ಇರಬೇಕು. ನಂಗೆ ಗೊತ್ತಿಲ್ಲ ಆ ಶಾರ್ಟ್ ಥಿಯೇಟ್ರಲ್ಲಿ ಹೆಂಗಿರ್ಬೋದು, ಜನ ಹೇಗೆ ರಿಸೀವ್ ಮಾಡ್ಬೋದು, ಹೇಗೆ ನೋಡಬಹುದು ಅಂತ ಅನಿಸ್ತಿದೆ ಇವಾಗಲೇ. ಚೆನ್ನಾಗಿದೆ, ಅಂದರೆ ಒಂದು ಒಳ್ಳೆ ವಿಷಯ ಹೇಳಕ್ಕೆ ಹೊರಟಿರೋ ಶಾರ್ಟ್ ಅದು, ಅಂದ್ರೆ ಚೆನ್ನಾಗಿ ಸಿನಿಮಾ ನೋಡಿಬೋದಾಯ್ತು. ಓಕೆ, ಸೊ ಅದ್ರ ಜೊತೆಗೆ ಹರಿಪ್ರಿಯ ಅವ್ರು ತುಂಬಾ ಕಾಯ್ತಿದ್ರಂತೆ ಈ ಸಿನಿಮಾ ನೋಡೋದಿಕ್ಕೆ. ಅಂದ್ರೆ ಅವ್ರಿಗೊಂದು ಎಕ್ಸೈಟ್ಮೆಂಟ್ ಇದೆ ಈ ಸಿನಿಮಾ ಹೇಗಿರತ್ತೆ ಅಂತ ನೋಡೋಕೆ. ಹೌದಾ, ಅವರು ಈ ಸಿನಿಮಾ ಕಾಯ್ತಿರೋದ? ಹೌದು, ಅಂದ್ರೆ ಕತೆ ಕೇಳಿದಾಗ ಶಿ ವಾಸ್ ದೇರ್. ಅಂದ್ರೆ ನಾವು ಇನ್ನು ಅವಾಗ ಲವಲ್ ಇದ್ದ ದಿನಗಳು, ಇವಾಗಲೂ ಲವಲ್ ಇದೀವಿಲ್ಲ ಅಂತಲ್ಲ, ಬಟ್ ಆಗಿನ್ನು ನಾಟ್ ಮ್ಯಾರಿಡ್ ಆಗ. ಸೊ ಅವಾಗಿಂದ ಅವರು ಕತೆ ಕೇಳಿದ್ರು, ಇಷ್ಟ ಆಗಿತ್ತು. ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋ ಕುತೂಹಲ ಅವ್ರಿಗೆ ಅವತ್ತಿಂದನೂ ಇದೆ. ಬಟ್ ಹೆಂಗೆ ಅಂದರೆ ಒಂದು ನಮ್ಮ ಡೈರೆಕ್ಟ್ರು, ಅದಕ್ಕೆ ನೀವು ಈ ರೀತಿ ಬಿಟ್ಸ್ ಆ್ಯಂಡ್ ಪೀಸಸ್ ನೋಡಬೇಡಿ, ಫುಲ್ ಸಿನಿಮಾ ರೆಡಿ ಆದಮೇಲೆ ನಿಮ್ಗೆ ತೋರಿಸೋದು ಅಂತ. ಅವನಿಗೊಂದಷ್ಟು ಎಪಿಸೋಡ್ಗಳನ್ನ ತುಂಬ ಸರ್ಪ್ರೈಸ್ ಆಗಿ ಅವ್ರ ಸ್ಕ್ರೀನ್ ಮೇಲೆ ನೋಡಬೇಕು ಅನ್ನೋ ಆಸೆ ಅವನಿಗೆ. ಆ್ಯಂಡ್ ಒಂದಷ್ಟು ಸಲ ಶೂಟಿಂಗ್ ಸೆಟ್ಸ್ಗೂ ಬಂದಿದ್ದಾರೆ. ಅದೇ ಈ ಥರದ್ದು ಒಂದಷ್ಟು ಸರ್ಪ್ರೈಸ್ ವಿಸಿಟ್ಗಳು, ಕೆಲವೊಂದು ಎಪಿಸೋಡ್ ಶೂಟ್ ಮಾಡ್ಬೇಕಾದ್ರೆ ಜೊತೆಲಿ ಬಂದಿದ್ದು ಅಂದರೆ ಸಪೋರ್ಟ್ ಮಾಡಿರೋದುಂಟು. ಆ್ಯಂಡ್ ಇದೆಲ್ಲ ನಾನು ಅದೇ ಹೇಳಿದೆ, ಸಿನಿಮಾ ಬಂದ ಮೇಲೆ ನಾನು ಇಂಥ ಎಪಿಸೋಡ್ ಅಂತ ಹೇಳಿ ಮಾತಾಡಿದಾಗ ನಿಮಗೆ ಅದು ಸರ್ಪ್ರೈಸ್ ಆಗಿತ್ತು. ಈಗ ನಾನು ಅದನ್ನು ಹೇಳೋಕ್ಕಾಗಲ್ಲ, ಬಟ್ ದ ವೇ ಶಿ ಸಪೋರ್ಟೆಡ್ ಅಸ್ ಅಲ್ಲ, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ವಿ ವಾಂಟ್ ಟು ಗಿವ್ ಹರ್ ದಟ್ ಎಕ್ಸ್ಪೀರಿಯನ್ಸ್ ಆಫ್ ಲವ್ಲಿ. ಈಗ ಲವ್ಲಿ 2 ಸಾಂಗ್ ಆಲ್ರೆಡಿ ನಾವು ನೋಡಿದೀವಿ, ಇನ್ನೊಂದು ಸಾಂಗ್ ಇದೆ. ಆ ಸಾಂಗ್ ಸಖತ್ತಾಗಿರುತ್ತೆ, ಎಲ್ರಿಗೂ ಸ್ಟೆಪ್ ಹಾಕಕ್ಕೆ ಮಜ್ವಾಗಿರುತ್ತೆ ಆ ಸಾಂಗ್ ಅಂತ. ಆ ಸಾಂಗ್ ಬಗ್ಗೆ ಒಂದು ಸ್ಪೆಷಲ್ ಸಾಂಗ್ ಇದೆ ಸಿನಿಮಾದಲ್ಲಿ ಅಂತ. ಅದು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತೀವಿ? ಟ್ರೇಲರ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತೀವಿ? 23ನೇ ತಾರೀಕು ಆ ಸಾಂಗ್ ಬರುತ್ತೆ, ಸ್ಪೆಷಲ್ ನಂಬರ್. ನನಗೆ ಈ ಸಿನಿಮಾದಲ್ಲಿ 5 ಹಾಡು, ಒಂದು 4 ಬಿಟ್ಟಿದೆ. ಸೊ ಎಲ್ಲನೂ ಅದ್ಭುತವಾಗಿದೆ. ಅನೂಪ್ ಅವ್ರ ಕಂಪೋಸಿಷನ್ ಅಷ್ಟು ಚೆನ್ನಾಗಿದೆ. ಇದು ಒಳ್ಳೆ ಡಾನ್ಸ್ ನಂಬರ್. ಇದು ಇವಾಗ ನೆಕ್ಸ್ಟ್ ರಿಲೀಸ್ ಆಗೋದು 23ನೇ ತಾರೀಕು, ಇನ್ನೇನು ಹತ್ರದಲ್ಲೇ ಇದೆ. ಸೊ ಮಂಗಳೂರು ಹಾಡಿದ್ದಾರೆ. ಸೊ ತುಂಬ ಒಳ್ಳೆ ಸಾಂಗ್, ನೋಡಿ, ವಿಲ್ ಬಿ ಸರ್ಪ್ರೈಸ್ಡ್. ಆಮೇಲೆ ಟ್ರೇಲರಾ? ಹಾಂ, ಓಕೆ. ಸೊ ಲವ್ಲಿ ಜೊತೆಗೆ ವಸಿಷ್ಠ ಅವ್ರು ಬೇರೆ ಬೇರೆ ಪ್ರಾಜೆಕ್ಟ್ಸಲ್ಲೂ ಬ್ಯುಸಿ ಇದ್ದಾರೆ. ಸೊ ಬೇರೆ ಪ್ರಾಜೆಕ್ಟ್ ಬಗ್ಗೆ VIP ಒಂದು ಪೋಸ್ಟರ್ ಕೂಡ ನೋಡಿದ್ವಿ. ಆಮೇಲೆ ಒಡೇಲಾ 2 ಆಲ್ರೆಡಿ ಶೂಟಿಂಗ್ ಶುರು ಆಗಿದೆ, ಟ್ರಾವೆಲ್ ಮಾಡ್ತಾ ಇದ್ದೀರಾ. ಅದ್ರ ಜೊತೆಗೆ ಇನ್ನೊಂದು ತೆಲುಗು ಸಿನಿಮಾದ ಒಂದು ಕಾನ್ಸೆಪ್ಟ್ ಪೋಸ್ಟರ್ ರಿಲೀಸ್ ಆಗಿದೆ. ಅದು ಯಾವ್ಯಾವ ಪ್ರಾಜೆಕ್ಟ್ ನಡೀತಿದೆ, ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ, ಏನು ಕತೆ? ಅಷ್ಟು ನಡೀತಿದೆ. ಅಂದರೆ ನನಗೇನಾಯ್ತು ಅಂದರೆ, ಒಂದು 3 ವರ್ಷ ಕನ್ನಡದಲ್ಲಿ ಯಾವ ಸಿನಿಮಾನೂ ಒಪ್ಪಲಿಲ್ಲ ಲವ್ಲಿ ಒಪ್ಪದ ಮೇಲಿಂದ. VIP ನಾವು ಟೇಕ್ ಆಫ್ ಮಾಡಿದ್ದು ರೀಸೆಂಟ್ಲಿನೇ. ನಮಗೆ UK ವೀಸಾ ಆಗೋಕ್ಕೆ ಟೈಮ್ ಹಿಡಿತು. ಲಂಡನ್ ಶೂಟ್ ಬ್ಯಾಲೆನ್ಸ್ ಇತ್ತಲ್ಲ, ಅದು ಮತ್ತು ಒಂದು 5 ಎಪಿಸೋಡ್ ಬ್ಯಾಲೆನ್ಸ್ ಇತ್ತು. ಸೊ ಲಂಡನ್ ಹೋಗಿ ಮುಗಿಸಿದ್ದು ಬಂದಮೇಲೆ 5 ಎಪಿಸೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಲಂಡನ್ದು ವೀಸಾ ಡಿಲೇ ಆಯಿತು, ಹಾಗಾಗಿ 5 ಎಪಿಸೋಡ್ ಮಾಡಿ ಆನಂತರ ಕೈವಾ ನಮ್ಮ ಪ್ರೊಡಕ್ಷನ್ ಹೌಸ್ದ ಸಿನಿಮಾ ಅದು ರಿಲೀಸ್ ಆಗಬೇಕಾಯಿತು. ಸೊ ಆ 2ರಿಂದ ಗ್ಯಾಪ್ ಸಿಕ್ತಲ್ಲ, ಆ ಗ್ಯಾಪ್ಗೋಸ್ಕರ VIP ಶುರು ಮಾಡಿದ್ದು. ಅದು ನಮ್ಮ ಫ್ರೆಂಡ್ ಪ್ರೊಡಕ್ಷನ್, ತುಂಬ ವರ್ಷದಿಂದ ಸಿನಿಮಾ ಮಾಡಬೇಕು ಅಂತಿದ್ರು, ಕಾಲ ಕೂಡ ಬಂತು, ಇಲ್ಲಿ ಟೈಮ್ ಸಿಕ್ತು, ಹಾಗಾಗಿ ಒಪ್ಕೊಂಡು ಶುರು ಮಾಡಿದ್ದು. ಅದು ಒಂದು ಗುಡ್ ಮೋರ್ ದೆನ್ 60% ಶೂಟ್ ಆಗಿದೆ ಸಿನಿಮಾ. ಪ್ರೊಫೆಸರ್ ಪಾತ್ರ ಫಸ್ಟ್ ಟೈಮ್ ಆ ಫಾರ್ಮಲ್ಸ್ ಅಲ್ಲೇ ಸಖತ್ತಾಗಿ ಕಾಣಿಸ್ತಿದ್ದೀರಾ ಫಸ್ಟ್ ಪೋಸ್ಟರ್ ಅಲ್ಲಿ. ಥ್ಯಾಂಕ್ ಯು. ಅಂದರೆ ಒಂದು ಪೆಕ್ಯುಲಿಯರ್ ಪಾತ್ರ, ಒಂದು ಪ್ರೊಫೆಸರ್ ಪಾತ್ರ ನಾನು ಮಾಡಿರಲಿಲ್ಲ. ಅದಕ್ಕೆ ಪ್ರೊಫೆಸರ್ ಅಂದರೆ ತಂದೆ ಆದ ಆ ಪಾತ್ರಕ್ಕೆ ಬೇಕಾದ ಒಂದು ಮೆಚುರಿಟಿ, ಒಂದು ಅಪಿಯರೆನ್ಸು, ಇದೆಲ್ಲ ಬೇರೆ. ಸೊ ಅದು ಒಂದು ಒನ್ ಆಫ್ ಅ ಚಾಲೆಂಜಿಂಗ್ ಕ್ಯಾರೆಕ್ಟರ್. ಬಟ್ ಅದೇ ನನಗೇನಂದರೆ ಲವ್ಲಿ ಆಗೋ ತನಕ ಬೇರೆದು ಶುರು ಮಾಡಬಾರ್ದು ಅಂತ ಐ ವಾಸ್ ಪರ್ಟಿಕ್ಯುಲರ್. ಸೊ ಹಾಗಾಗಿ ಈಗ ಆ್ಯಕ್ಟ್ ಮಾಡೋದಷ್ಟೇ ಅಲ್ಲ, ಮಾತಾಡೋದು ಕೂಡ ಲವ್ಲಿ ಬಗ್ಗೆ ಮಾತ್ರ ಅಂತ. ನಮ್ಮ ಪ್ರತಿಭೆಗಳು ದೇಶಾದ್ಯಂತ ಹೋಗಿ ನಮ್ಮ ಕನ್ನಡ ಧ್ವಜ ನೆಟ್ಬಿಟ್ಟು ಬರೋಂಗೆ ಅದಕ್ಕೆ ಇನ್ನೂ ಹೆಮ್ಮೆ ಪಡಬೇಕಾಯ್ತು. ಆ್ಯಂಡ್ ಇತ್ತೀಚೆಗೆ ನಮ್ಮ ರಾಜ್ಬಿ ಶೆಟ್ಟಿ ಟರ್ಬೋಲೆ ಗ್ಲಿಂಪ್ಸ್ ನೋಡಿದೆ ನಾನು. ಆ ಎಂಟ್ರಿ ಶಾರ್ಟೇ ಸಾಕಾಗಿದೆ, ಮಜವಾಗಿತ್ತು. ಆ್ಯಂಡ್ ನಮ್ಮ ಬೈರತಿರಣಗಿಲ್ ಪಾತ್ರ ನೆನಪಿಸ್ತು ನನಗೆ, ಸಖತ್ ಖುಷಿ ಆಯಿತು. ಅಂದರೆ ದಟ್ ಇಸ್ ವಾಟ್ ಇಟ್ ಇಸ್. ಅಂದರೆ ಟ್ಯಾಲೆಂಟೆಡ್
ಆ್ಯಕ್ಟರ್ಸ್ ಇದ್ದಾಗ ಅಥವಾ ಟ್ಯಾಲೆಂಟೆಡ್ ಯಾವುದೇ ಪರ್ಸನಾಲಿಟಿ ಇದ್ದಾಗ ಅವರ ಪ್ರತಿಭೆಗೆ ಹಲವಾರು ಜಾಗದಲ್ಲಿ ಮನ್ನಣೆ ಸಿಗುತ್ತೆ. ನನಗೆ ಫಾರ್ ಇನ್ಸ್ಟೆನ್ಸ್ ನಮ್ಮ ಪ್ರಶಾಂತ್ ನೀಲ್ ಸಲಾರ್ ಅನ್ನೋ ಒಂದು ಅಷ್ಟು ಲಾರ್ಜ್ ಕ್ಯಾನ್ವಾಸಿನ ಸಿನಿಮಾ ತೆಗೆದ್ರು. ನಮ್ಮ ಹೊಂಬಾಳೆ ಸಿನಿಮಾ ತೆಲುಗಿನಲ್ಲಿ ಅಷ್ಟು ದೊಡ್ಡ ಸಿನಿಮಾನ ನಿರ್ಮಾಣ ಮಾಡೋಂಗಾಯಿತು. ಇವೆಲ್ಲ ವಿ ಶುಡ್ ವೆಲ್ಕಮ್, ಒಂಥರ ಮುಕ್ತವಾಗಿ ಹರಿಸ್ಬೇಕು. ಆ್ಯಂಡ್ ಖುಷಿ ವಿಚಾರನೆ, ಮೊದಲು ಅವ್ರನ್ನೆಲ್ಲ ಕರ್ಕೊಂಬಂದಿಲ್ಲಿ ಪಾತ್ರಗಳನ್ನ ಮಾಡಿಸಿದ್ವಿ, ಈಗ ನಮ್ಮವ್ರನ್ನ ಅವ್ರು ಕರ್ಕೊಂಡು ಹೋಗ್ತಿದ್ದಾರೆ, ಬನ್ನಿ ಪ್ಲೀಸ್ ಬನ್ನಿ ಮಾಡಿ ಅಂತ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ನಮ್ಮವರೆಲ್ಲ. ಖುಷಿ ವಿಷಯ. ಪ್ರತಿಭೆಗೆ ತಕ್ಕ ಮನ್ನಣೆ ಸಿಗಬೇಕು. ಎಲ್ಲಿಂದ ಹೇಗೆ ಸಿಕ್ಕರು ಅದು ಒಳ್ಳೆಯದೇ, ಅದನ್ನು ನಾವೆಲ್ಲರೂ ವೆಲ್ಕಮ್ ಮಾಡಬೇಕು, ಹಾರೈಸಬೇಕು. ಬಟ್ ಎಲ್ಲೇ ಹೋದ್ರು ಇದೇ ತವ್ರ ಮನೆ ಅಲ್ಲ, ಅವ್ರ ಅದಕ್ಕೆ ಆಲ್ಟರ್ನೇಟ್ ಇಲ್ವೇ? ಇಲ್ಲ. ಸರಿ, ನಾನು ಇವಾಗಲೂ ಎಲ್ಲೇ ಯಾವುದೇ ಸ್ಟೇಟಲ್ಲಿ ಶೂಟ್ ಮಾಡಿದ್ರು ನಾನು ಕಾರಲ್ಲೇ ಹೋಗ್ತೀನಿ. ಅಲ್ಲಿ ಸಿಡಿ ಸೆಟ್ಟಲ್ಲಿ ನಿಂತಿರೋ ಗಾಡಿ ಅಂದ್ರೆ ನಾನು ಒಬ್ಬಂದೇ ಇರುತ್ತೆ. ಸೂಪರ್. ಒಂಥರ ಅದೊಂದು ಪ್ರೈಡ್ ನನಗೆ, ನಮ್ಮ ಗಾಡೀಲಿ ಬಂದಿದ್ದೀವಮ್ಮ ಅಂತ. ಸೂಪರ್. ಸೊ ಈಗ ಲವ್ಲಿ ನೆಕ್ಸ್ಟ್ ಸ್ಕ್ರೀನಲ್ಲಿ ನೋಡೋದೇ ಲವ್ಲಿ ಸಿನಿಮಾ ಮೂಲಕ ನಿಮ್ಮನ್ನ ನೆಕ್ಸ್ಟ್ ನಾವು ಸ್ಕ್ರೀನಲ್ಲಿ ನೋಡೋ ಅಂಥದ್ದು. ಲವ್ಲಿ ಮತ್ತೆ ತೆಲುಗಿನ ಇನ್ನೊಂದು ಏವಂ ಅನ್ನೋ ಸಣ್ಣ ಕಾನ್ಸೆಪ್ಟ್ ಪೋಸ್ಟರ್ ಈ 2 ಜೂನಲ್ಲಿ ರಿಲೀಸ್ ಆಗ್ತಿದೆ. ಓ ಹೌದಾ? ಓ ಸೂಪರ್. ಫಸ್ಟ್ ಲವ್ಲಿನಾ? ಡೇ 2 ಲವ್ಲಿದು ನೀನು ಸದ್ಯದಲ್ಲೇ ನಾವು ಫಿಕ್ಸ್ ಆಗಬೇಕು. ಫಿಕ್ಸ್ ಆದ ತಕ್ಷಣ ಹೇಳ್ತೀವಿ. ಅದು ಅಷ್ಟೇ, ಇನ್ನೊಂದು ಪ್ರಾಬ್ಲಿ ಈ ವಾರದೊಳಗೆ ಗೊತ್ತಾಗುತ್ತೆ 2 ಸಿನಿಮಾ ಡೇಟ್ಸ್. ಸೂಪರ್. ಸೊ ಈಗ ಸದ್ಯಕ್ಕಂತೂ ಲವ್ಲಿ ಸಾಂಗ್ ಓಡ್ತಾ ಇದೆ, ಕಿವಿ ಮೇಲೂ ಅದೇ ಬೀಳ್ತಾ ಇರೋವಂಥದ್ದು. ನೆಕ್ಸ್ಟ್ ಮತ್ತೊಂದು ಸಾಂಗ್ ಟ್ರೇಲರ್ ರಿಲೀಸ್ ಆದ್ಮೇಲೆ ಇನ್ನೊಂದು ಸ್ವಲ್ಪ ಮಾತಾಡೋದಕ್ಕೆ ವಿಷಯಗಳು ಜಾಸ್ತಿ ಸಿಗುತ್ತೆ, ಒಂದಿಷ್ಟು ಇನ್ನು ಎಕ್ಸ್ಟ್ರಾ ಕಂಟೆಂಟ್. ಬಟ್ ಈಗ ಕೇಳಿದ್ರು ನೀವು ಜಾಸ್ತಿ ಬಿಟ್ಕೊಡಕ್ ರೆಡಿ ಇಲ್ಲ. ಆಸ್ ಐ ಪ್ರಾಮಿಸ್ಡ್, ಈ ಸಿನಿಮಾದಲ್ಲಿ ಅಷ್ಟು ಕಂಟೆಂಟ್ ಇದೆ, ಮಾತಾಡೋಕ್ಕೆ ಅಷ್ಟು ವಿಷಯ ಇದೆ. ಮಾತಾಡೋದೇ ಹೋದ್ರು ಸಿನಿಮಾ ಅಥವಾ ನಮ್ಮ ಕೆಲಸ ಮಾತಾಡುತ್ತೇನೋ ಇದೆ ಸತ್ಯ. ಬಟ್ ಕಂಟೆಂಟ್ ಬರ್ತಾ ಈ ಸಿನಿಮಾ ಬಗ್ಗೆ ನಿಮಗೆ ಹೆಚ್ಚು ಅರ್ಥ ಆಗ್ತಾ ಅಥವಾ ಇನ್ನು ಕಾಣ್ತಾ ಅವಾಗ ಮಾತಾಡ್ತಾ ಹೋಗೋಣ. ಇದು ಲುಕ್ ಲವ್ಲಿದಂತೂ ಅಲ್ಲ, ಈ ಹೇರ್ ಸ್ಟೈಲ್, ಈ ಲುಕ್ ಇದಕ್ಕೆ ಕಾರಣ ಲವ್ಲಿನೇ. ಲಂಡನ್ ಎಪಿಸೋಡಲ್ಲಿ ಅದೊಂದೊಂದು ಟೈಮ್ ಲೈನ್ ಶಿಫ್ಟ್ ಇದೆ. ಸೊ ಹಾಗಾಗಿ ಐ ಹ್ಯಾಡ್ ಟು ಗ್ರೋ ಮೈ ಹೇರ್. ಸೊ ಆ ಟೆನ್ಯೂರಲ್ಲಿ VIP ಸಿನಿಮಾ ಅಂದರೆ ನಮಗೆ UK ವೀಸಾಗೆ ವೆಯ್ಟಿಂಗ್ ಟೈಮ್ ಇತ್ತಲ್ಲ. ಸೊ ಹಾಗಾಗಿ ಆ ಟೆನ್ಯೂರಲ್ಲಿ VIP ಶುರು ಮಾಡಿದ್ರೆ ಅದರದ್ದೊಂದು ಕಂಟಿನ್ಯೂಟಿ, ಒಂದು ತೆಲುಗು ಸಿನಿಮಾ ಒಂದು ಕಂಟಿನ್ಯೂಟಿ ಆಗಿಬಿಟ್ಟಿದೆ. ಓಕೆ. ಸೊ ಲವ್ಲಿ ಇಂದಾನೆ. ಲವ್ಲಿ ಬೆಸ್ಟ್ ಪಾರ್ಟ್ ಇಸ್ ಒಂದು ನನಗೆ ನೆನಪಿರೋ ಮಟ್ಟಿಗೆ ಒಂದು 5-6 ಲುಕ್ ಇದೆ. ಹೌದಾ? ಲವ್ಲಿ ಸಿನಿಮಾ ಒಂದರಲ್ಲಿ. ಓಕೆ, ಸೂಪರ್. ಸೊ ಅದೇ ನೀವು ರಾಕ್ಷಸರಮ್ಮ ಇವ್ರುಗಳು ನಮ್ಮ ಟೆಕ್ನಿಷಿಯನ್ಸ್ ಇದಾರಲ್ಲ, ಅಯ್ಯೋ ಸರಿಯಾದ ರಾಕ್ಷಸರು. ಯಾವುದು ಕೂಡ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡೋಕ್ಕೂ ಟೈಮ್ ಕೊಟ್ಟಿಲ್ಲ ಸರಿಯಾಗಿ. ಅಲ್ಲಿ ಒಂದು ಪ್ಯಾಷನೇಟ್ ಟೆಕ್ನಿಕಲ್ ಟೀಮ್ ಇದೆ ಅಪ್ಪ. ಅಂದ್ರೆ ಕ್ಯಾಮ್ರಾಮನ್, ಮ್ಯೂಸಿಕ್ ಆಗಿರ್ಬೋದು, ನಿಮ್ಮ ಡೈರೆಕ್ಟರ್ ಆಗಿರ್ಬೋದು, ಎಲ್ಲರೂ ಸಿಕ್ಕಾಪಟ್ಟೆ. ಹೇಳಿದ್ನಲ್ಲ, ಇವತ್ತಿಗೆ ಅವ್ರು ಹೊಸಬರೋ ಅಥವಾ ಡೆಬ್ಯೂಟೆಂಟ್ ಇರಬಹುದು. ಬಟ್ ಈ ಸಿನಿಮಾ ಆದ್ಮೇಲಿಂದ ಹೇಳಿದ್ನಲ್ಲ, ಬರೆದಿಟ್ಕೊಳ್ಳಿ, ಅವರು ಚಿತ್ರರಂಗಕ್ಕೆ ದೊಡ್ಡ ಅಸೆಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಲವ್ಲಿ ಬಗ್ಗೆ ಒಂದು ಲವ್ಲಿ ಟಾಕ್ ನಿಮ್ಮ ಜೊತೆ ಆಯಿತು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಟ್ರೇಲರ್ ಸಾಂಗ್ ಎಲ್ಲ ಬಂದಾಗ ಕುತ್ಕೊಂಡು ಮಾತಾಡೋಣ. ಸಿನಿಮಾ ರಿಲೀಸ್ ಆಗೋವರೆಗೂ ಮಾತಾಡ್ತೀವಿ. ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ಸಕ್ಸಸ್ ಬಗ್ಗೆನೂ ಹೀಗೆ ಕುತ್ಕೊಂಡು ಮಾತಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಲವ್ಲಿ ಸಿನಿಮಾ ಬಗ್ಗೆ ವಸಿಷ್ಠ ಸಿಂಹ ಅವರು ಸಾಕಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡ್ರು. ಸದ್ಯದಲ್ಲೇ ಟ್ರೇಲರ್ ಮತ್ತೊಂದು ಸಾಂಗ್ ಕೂಡ ಬರುತ್ತೆ, ಅದನ್ನ ನೋಡಿ ಎಂಜಾಯ್ ಮಾಡಿ. ಸಿನಿಮಾ ಕೂಡ ಸದ್ಯದಲ್ಲೇ ಥಿಯೇಟರ್ಗೆ ಬರುತ್ತೆ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.